ಆಶ್ರಯ ಮನೆ ವಿಚಾರವಾಗಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಮಾತನಾಡಿದ್ದಾರೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಾಲಿಕೆ ಆಯುಕ್ತರೊಟ್ಟಿಗೆ ಮಾತನಾಡಿದ್ದೇನೆ, ಸರ್ಕಾರದಿಂದ ಹಣ ಬಂದಿಲ್ಲ ಎಂದು ಹೇಳಿದರು. ಸಚಿವ ಮಧು ಬಂಗಾರಪ್ಪನವರ ಭೇಟಿ ಮಾಡಲು ಹೇಳಿ ಶೀಘ್ರವೇ ಮನೆ ಹಂಚಿಕೆ ಮಾಡುವಂತೆ ತಿಳಿಸಿದ್ದೇನೆ ಎಂದರು. ಒಂದೂವರೆ ತಿಂಗಳ ಕೆಳಗೆ ಕಾರ್ಪೊರೇಷನ್ ಕಮಿಷನರ್ನ ಹೋಗಿ ನಾವು ಎಲ್ಲರೂ ಒಂದು 2-2.5 ಸಾವಿರ ಜನ ಹೋಗಿ ಮುತ್ತಿಗೆ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ನಾವು ಹೋಗಿ ಅವ್ರಿಗೆ ಮನವಿ ಕೊಟ್ಟಿದ್ದಾಗಿತ್ತು. 2 ತಿಂಗಳು ಸಮಯ ಕೇಳಿದ್ದರು ಅವರು. ಎಲ್ಲ ಬೇಡಿಕೆಗಳು ನಮ್ದು ಏನೇನಿದೆ, ಶಿವಮೊಗ್ಗ ನಗರದ ಕುಡಿಯೋ ನೀರಿಂದ ಹಿಡಿದು ರಸ್ತೆಗಳು ರಿಪೇರಿಂಗ್ ಮಾಡೋದ್ರಿಂದ ಹಿಡಿದು ಆಶ್ರಯ ಮನೆಯಿಂದ ಹಿಡಿದು ಈ ರೀತಿ ಏನೇನಿದ್ದಾವೆ ಎಲ್ಲವೂ ಕೂಡ ನಾನು 2 ತಿಂಗಳಲ್ಲೇ ನಾನು ಮುಗಿಸ್ತೀನಿ ಏನಂತ ಮಾತು. ಈವನ್ DC ಆಫೀಸ್ ಎದುರುಗಡೆ ಇರೋಂಥ ಆಟದ ಮೈದಾನ 2 ತಿಂಗಳೊಳಗೆ ನಮ್ಮ ಸಮಯ ಕೊಡಿ ಎಲ್ಲ ಮುಗಿಸ್ತೀನಿ ಅಂತ ಹೇಳಿದ್ದಾರೆ. ಈ ಮಧ್ಯೆ ನಾನೊಂದು ವಾರದ ಕೆಳಗೆ ಬೇರೆ ಯಾವುದೋ ವಿಚಾರಕ್ಕೋಸ್ಕರ ನಾನು ಕಮಿಷನರ್ ಭೇಟಿ ಮಾಡಿದ್ದೆ. ಉಳಿದೆಲ್ಲದರೂ ನಡೀತಾ ಇದೆ. ಆಶ್ರಯ ಮನೆದಕ್ಕೋಸ್ಕರ ನಮಗಿನ್ನೂ ದುಡ್ಡು ಸಾಕಾಗ್ತಿಲ್ಲ. ಕಾಂಟ್ರಾಕ್ಟ್ರ್ ದುಡ್ಡು ಕೊಡೋಕ್ಕೆ ರಾಜ್ಯ ಸರ್ಕಾರದ ದುಡ್ಡು ಬರಲಿಲ್ಲ ಅಂದರೆ ಕಾಂಟ್ರಾಕ್ಟ್ರಿಗಾಗಲೇ ಓಡೋಗ್ಬಿಟ್ಟಿದ್ದಾನೆ, ಅವನಿಗೆ ದುಡ್ಡು ಕೊಡಲಿಲ್ಲ ಅಂದರೆ ಅವ್ನು ಬರೋಲ್ಲ ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಅದಕ್ಕೋಸ್ಕರ ಈಗ ನಾನು ಮಧು ಬಂಗಾರಪ್ಪನವ್ರು ಕಾಂಟ್ಯಾಕ್ಟ್ ಮಾಡಿ ಅಂತ ಕಮಿಷನರ್ಗೆ ಹೇಳ್ಬಿಟ್ಟು ಬಂದಿದ್ದೀನಿ. ರಾಜ್ಯ ಸರ್ಕಾರದಿಂದ ಆದರೆ ಅವರು ಒಂದು 12 ಕೋಟಿ ರೂಪಾಯಿ ಸದ್ಯಕ್ಕೆ ಬಿಡುಗಡೆ ಮಾಡಿದ್ರೆ ಸುಮಾರು 600 ಮನೆಗಳು ಬೇಕಾದಂಥ ಸಾಮಾನ್ಯ ಸೌಲಭ್ಯಗಳು ಸಿಕ್ಬಿಟ್ರೆ 600 ಮನೆಗಳಿಗೆ ಕೊಡ್ಬೋದು. ಅದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ರಾಜ್ಯ ಸರ್ಕಾರದಿಂದ ದುಡ್ಡು ಬರುತ್ತೋ ಇಲ್ಲೋ. ಆದರೆ ನಾನು ಅವ್ರಿಗೆ ಹೇಳಿದ್ದು, ರಾಜ್ಯ ಸರ್ಕಾರದ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲಪ್ಪ, ನೀವೇನು ಕಾರ್ಪೊರೇಷನ್ ಏನಂತಾರೆ ಪದ, ಅದು ದಿವಾಳಿ ಎದ್ದೋಗಿಲ್ಲ, ಹಾಗಾಗಿ ನೀವಾರ ಒಂದು 12 ಕೋಟಿ ರೂಪಾಯಿ ಹಾಕ್ಕೊಂಡು ಅದನ್ನು ಅಷ್ಟು ಜನಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀನಿ. ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಮಾತಾಡಿ 1 ರೂಪಾಯಿಗೆ ತರ್ತೀನಿ ಅಂತ ಹೇಳಿದ್ದಾರೆ. ನಾನು ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಮಾತಾಡಿದ್ರೆ ಆ ಒಂದು 12 ಕೋಟಿ ಬಿಡುಗಡೆ ಆದರೆ ಸುಮಾರು 600 ಮನೆಗಳಿಗೆ ಅನುಕೂಲ ಆಗುತ್ತೆ. ಆ ದಿಕ್ಕಲ್ಲಿ ಪ್ರಯತ್ನವು ನಡೆಸ್ತೀನಿ. ಇನ್ನು ಆಗಲಿಲ್ಲ ಅಂದರೆ 2 ತಿಂಗಳಾದ ನಂತರ ಮುಂದಿನ ಹೋರಾಟಗಳು ಯಾವುದೇ ಕಾರಣಕ್ಕೂ ಆ ಬಡವರು ಮನೆ ಸಿಗುತ್ತೆ ಅಂದ್ಕೊಂಡು ಕೂಡ ನಾವು ಬಿಡಲ್ಲ. ಯಾಕಂದರೆ 80,000 ರೂಪಾಯಿ ಒಬ್ಬೊಬ್ಬರು ಮನೆಗೆ ಬರ್ತಾರೆ, ಸರ್ ನಮ್ಮ ದುಡ್ಡನ್ನ ವಾಪಸ್ ತೊಗೊಂಬಿಡೋಣ ಸರ್ ಅಂತ ಕೇಳ್ತಾರೆ. ಯಾವುದೋ ಮನೇಲಿದ್ದ ಪಾತ್ರೆ ಪಡ್ಗ ಎಲ್ಲ ಮಾರಿ ಮನೇಲಿರೋಂಥ ಸಣ್ಣ ಬಂಗಾರವನ್ನು ಒತ್ತೆ ಇಟ್ಟು ಹೀಗೆಲ್ಲ ತಂದಿದ್ದೀವಿ ನಾವು. ಆ ದುಡ್ಡು ತಂದು ಕಟ್ಟಿದ್ದೀವಿ. SC ST 50,000 ರೂಪಾಯಿ, ಜನರಲ್ಲ 80,000 ರೂಪಾಯಿ. ನಾವು ಏನು ಮಾಡಬೇಕು ಗೊತ್ತಿಲ್ಲ, ಒಂದು ಬಡವ್ರಿಗೆ ಒಂದು ಸೂರು ಸಿಗತ್ತೆ ಅಂತ ಅಂದ್ಕೊಂಡು ಲೆಕ್ಕದಲ್ಲಿದ್ದೀವಿ ಅಂತ ಇದ್ದಾರೆ. ಇನ್ನು ಅನೇಕರು ಇನ್ನೂ ಆ ಮನೆಗಳು ಸ್ಯಾಂಕ್ಷನ್ನೇ ಆಗಿಲ್ಲ. ಸ್ಯಾಂಕ್ಷನ್ ಆಗಿರೋರ ಕತೆ ಇದು ಗೋಪಿ ಶೆಟ್ಟಿ ಕೊಪ್ಪದ್ದು, ಇನ್ನು ಗೋವಿಂದಾಪುರದ್ದು ಇನ್ನೊಂದ್ರದ್ದು ಅದು ಟೆಂಡರೆಲ್ಲ ಆಗೋಗಿದೆ. ಅವ್ನು ಬಂದು ಪ್ರಾರಂಭ ನಮ್ಮ ಸರ್ಕಾರದ ಸಂದರ್ಭದಲ್ಲಿ ಗುದ್ಲಿ ಪೂಜೆನೂ ಆಯಿತು. ಅದಾದ ನಂತರ ದುಡ್ಡು ಬಿಡುಗಡೆ ಆಗಲಿಲ್ಲ, ಅವನು ಓಡೋದ. ಗೋವಿಂದಾಪುರ, ಗೋಪಿಶೆಟ್ಟಿ ಕೊಪ್ಪ ಎರಡರದ್ದು ಒಂದೇ ಪರಿಸ್ಥಿತಿ ಇವತ್ತಿದೆ. ರಾಜ್ಯ ಸರ್ಕಾರ ಹೆಂಗೆ ದಿವಾಳಿ ಆಗಿದೆಯೋ, ಆಶ್ರಯ ಮನೆಗೆ ಹಣ